ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ರಮ್ಯ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು 2 ನಿಮಿಷದಲ್ಲಿ ಕಲ್ಲಂಗಡಿಯನ್ನ ಬಳಸ್ಕೊಂಡು ಒಂದು ಸಿಂಪಲ್ ಆದ ಜ್ಯೂಸ್ ಮಾಡ್ತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ತಣ್ಣನೆ ಕುಡಿಬೇಕನ್ಸಿದ್ರೆ ಒಮ್ಮೆ ಇದನ್ನ ಟ್ರೈ ಮಾಡಿ. ನಾನು ಕಟ್ ಮಾಡಿಟ್ಟಿರೋ ಕಲ್ಲಂಗಡಿ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ನೆನೆಸಿಟ್ಟಿರೋ ಗೋಂದ್ ಮತ್ತು ಸಬ್ಜಾ ಸೀಡ್ಸ್ ಅನ್ನ ತಗೊಂಡಿದ್ದೀನಿ, ಹಾಗೆ ಸಕ್ಕರೆ, ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ನಿಂಬೆ ಹಣ್ಣಿನ ರಸ. ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಬದಲಿಗೆ ವೈಟ್ ಸಾಲ್ಟ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಇವಾಗ ಹೇಗ್ ಮಾಡೋದಂತ ನೋಡ್ಕೊಂಡು ಬರೋಣ. ನಾನು ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ, ಅದಕ್ಕೇನೆ ಪೀಸ್ ಮಾಡಿಟ್ಟಿರುವಂತ ಕಲ್ಲಂಗಡಿಯಲ್ಲಿರುವ ಬೀಜವನ್ನ ತೆಗೆದು ಅದನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಬೀಜ ತೆಗೆದು ಹಾಗೆ ಹಾಕೊಂಡ್ರು ನಡೀತದೆ, ಲಾಸ್ಟ್ ಅಲ್ಲಿ ಸೋಸ್ಕೊಂಡ್ರು ನಡೆಯುತ್ತೆ. ಇವಾಗ ಅದನ್ನ ಈ ತರ ಎಲ್ಲವನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ, ಹಾಗೆ ನಿಂಬೆ ಹಣ್ಣಿನ ರಸ, ಸಕ್ಕರೆ ಹಾಕೊಂಡು ಇದನ್ನ ನೀಟಾಗಿ ಗ್ರೈಂಡ್ ಮಾಡಿದ್ದೀನಿ. ನೋಡ್ಬೋದು, ಈ ತರ ಗ್ರೈಂಡ್ ಮಾಡಿದ ನಂತರ ಕಾಣ್ತಿದೆ. ಇದನ್ನ ನಾನು ಒಂದು ಚಾಣಿ ಸಹಾಯದಿಂದ ಸೋಸ್ಕೊಂಡು ಈ ತರ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಒಂದು ಗ್ಲಾಸ್ ತಗೊಂಡ್ಬಿಟ್ಟು ಅದಕ್ಕೆ ನಾನು ನೆನೆಸಿಟ್ಟಿರೋ ಸಬ್ಜಾ ಸೀಡ್ಸ್ ಅನ್ನು ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಗೋಂದನ್ನ ಸೇರಿಸ್ಕೊಂಡು ಮೇಲ್ಗಡೆಯಿಂದ ಈ ತರ ರೆಡಿ ಮಾಡಿಟ್ಟಿರುವಂತ ವಾಟರ್ ಮೆಲನ್ ಜ್ಯೂಸ್ ಅನ್ನ ಹಾಕ್ತಾ ಇದ್ದೀನಿ. ಕಲ್ಲಂಗಡಿಯನ್ನ ಈ ತರ ನಾನು ಸೇರಿಸ್ತಾ ಇದ್ದೀನಿ. ಈ ಜ್ಯೂಸಿಗೆ ಆದಷ್ಟು ಐಸ್ ಕ್ಯೂಬ್ ಹಾಕೊಂಡು ಕುಡಿಯೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಜ್ಯೂಸಲ್ಲಿ ನಾನು ಸಬ್ಜಾ ಸೀಡ್ಸ್ ಮತ್ತು ಗೋಂದನ್ನ ಬಳಸಿದ್ರಿಂದ ಈ ಬೇಸಿಗೆಯಲ್ಲಿ ದೇಹ ತಂಪಾಗಿಸುವಲ್ಲಿ ತುಂಬಾ ಹೆಲ್ಪ್ ಮಾಡ್ತಾವ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ದೇಹ ತಣ್ಣಗಾಗಿಸುವಂತ ವಾಟರ್ ಮೆಲನ್ ಜ್ಯೂಸ್ ಅನ್ನ ಮಾಡ್ಕೊಳ್ಬಹುದಂತ. ಈ ಸಿಂಪಲ್ ವಿಡಿಯೋ ಹಾಗೆ ಈ ರೆಸಿಪಿ ಇಷ್ಟ ಆದ್ರೆ ತಡ ಮಾಡಬೇಡಿ, ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡುತ್ತಿರುವವರಿಗೆಲ್ಲ ಧನ್ಯವಾದಗಳು.